ಸಂಸತ್ನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅಂಬೇಡ್ಕರ್ ಅವರನ್ನು ಅವಹೇಳನ ಮಾಡಿರುವುದನ್ನು ಖಂಡಿಸಿ ಡಿಸೆಂಬರ್ 24ರಂದು ಕಲಬುರಗಿ ಬಂದ್ಗೆ ಕರೆ ನೀಡಲಾಗಿದೆ ಎಂದು ಹಿರಿಯ ದಲಿತ ಮುಖಂಡ ವಿಠಲ್ ದೊಡ್ಡಮನಿ ತಿಳಿಸಿದ್ದಾರೆ. ಕಮ್ಯುನಿಟಿದವರು ಬೆಂಬಲವನ್ನು ಸೂಚಿಸಿದ್ದಾರೆ. ಏಕೆಂದರೆ ಇದು ಇಶ್ಯೂ ಎಲ್ಲರಿಗೆ ಬೇಕಾದಂತ ಇಶ್ಯೂ. ಯಾವನೋ ಒಬ್ಬ ನಾಲಾಯಕ್ ಪಾರ್ಲಿಮೆಂಟ್ನಲ್ಲಿ ಅವತ್ತಿನ ದಿವಸ ಅವ ಎಂಥದ್ದು ಶಾ ಅಮ್ಮ ಮಾತಾಡೋದು. ಅದಕ್ಕೆ ಬಿಡ ಕೌಂಟರ್ ಸಂಜಿತನ ಅವನಿಗೆ ರಾಜೀನಾಮೆ ಕೊಡಬೇಕು ಅದು ಇದು ಅಂತೇಳಿ ತಿಕ್ಕಟ್ಟಾಗಿ ಖರ್ಗೆಯವ್ರು ಭಾಳ ಹಿಡ್ಕೊಂಡು ಬಿದ್ದಾರ. ಈಗ ಅವರಿಗೆ ಟಕ್ಕರ ಆ ಧನಕರ್ ಒಬ್ಬನಿಗೆ ಕಮ್ಯುನಿಟಿ ಮ್ಯಾಗೆ ಮಾತಾಡ್ಲತ್ತಾರ. ಅವ್ರು ಯಾಕೆ ಮಾತಾಡ್ಲತ್ತಾರೋ ಗೊತ್ತಿಲ್ಲ. ಪಾರ್ಲಿಮೆಂಟ್ದಾಗ ಅಷ್ಟು ಉಚ್ಚ ಸ್ಥಾನಕ್ಕೆ ಹೋದವರು ಆ ರೀತಿ ಇರಬಾರ್ದು. ಅವರು ರಿಜಿಡ್ ಆಗಿ ಮಾತಾಡ್ಲಕತ್ತಾರ. ಏನೋ ತಿಳಿಯಲಾಗ್ಯದ. ಅದಕ್ಕೆ ನೀವು ಇದನ್ನು ಸ್ವಲ್ಪ ತೀಡಿ 24 ಗುಲ್ಬರ್ಗ ಹಬ್ಬ 24ನೇ ತಾರೀಕು ಕೊಡಬೇಕು. ಅವನಿಗೆ ತೆಗೆದು ಹಾಕಬೇಕು. ಒತ್ತಾಯಿಸ್ತೇವೆ ಸರ್ಕಾರಕ್ಕೆ. ಪತ್ರಕರ್ತರಿಗೆ ಗೊತ್ತದ ಮುಸ್ಲಿಮ್ಸಿಗೆ ಟ್ರೇನ್ದಾಗ ಹಾಕಿ ಅದು ಇಶ್ಯೂ ಅದ. ಕೋರ್ಟ್ಲಿಂದ ಹ್ಯಾಂಗ್ ಬಾಲ್ ಆಗ್ಯಾರೋ ಏನೋ ಕೋರ್ಟ್ ಅವ್ರಿಗೆ ಅನ್ಕರ ಬಾರಾಕ್ ಹೋಗಿ ಮಾಫ್ ಮಾಡ್ತು. ಗೋಧರಾ ಹತ್ಯಾಕಾಂಡ ಈ ಕುರಿತು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಅಮಿತ್ ಶಾ ಅಂಬೇಡ್ಕರ್ ಅವರ ಕುರಿತು ಈ ರೀತಿ ಮಾತನಾಡಿರುವುದು ಖಂಡನಾರ್ಹವಾಗಿದ್ದು, ಶಾ ಹೇಳಿಕೆಯನ್ನು ಖಂಡಿಸಿ ಡಿಸೆಂಬರ್ 24ರಂದು ಬಂದ್ ಕರೆ ನೀಡಲಾಗಿದೆ ಎಂದು ತಿಳಿಸಿದರು.